ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ತೆರೆ ಎಳೆದ್ರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಯಾಕೆಂದರೆ ಇವತ್ತು ಅವರು ಆಡಿರ್ತಕ್ಕಂಥ ಮಾತುಗಳು ಈ ಅನುಮಾನವನ್ನು ಮೂಡ್ತಾ ಇತ್ತು. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ತೆರೆ ಎಳೆದಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್, ಸಾರಾ ಸಗಟಾಗಿ ಅದನ್ನು ಅವರು ಒಪ್ಕೊಂಡಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ಸಿದ್ದರಾಮಯ್ಯ ಬೇಕು ಅಂತ. ಕಾಂಗ್ರೆಸ್ 2 ಬಾರಿ ಸಿಎಂ ಆಗುವ ಅವಕಾಶವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಸ್ಥಳೀಯ ಚುನಾವಣೆಯಿಂದ ಲೋಕಸಭೆ ಚುನಾವಣೆ ತನಕ ಸಿದ್ದರಾಮಯ್ಯನವರು ನಮಗೆ ಬೇಕು, ಸಿದ್ದರಾಮಯ್ಯ ಬೇಕೇ ಬೇಕು. ಆಪ್ತ ಬಣ ಹೇಳಿಕೆ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರೇ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಎಲ್ಲ ಹೇಳಿದಿರಲ್ಲ, ಚುನಾವಣೆ ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರಂಥ ಮಾಸ್ ಲೀಡರ್ ನಮಗೆ ಬೇಕು ಅಂತ. ಹೌದು, ಬೇಕು, ಯಾರು ಇಲ್ಲ ಅಂದಿದ್ದು ಅಂತ. ಅಂದರೆ ವಿರೋಧಿ ಬಣ್ಣದವರ ಹೇಳಿಕೆಗಳಿಗೆ ಇವರು ಒಪ್ಪಿಗೆ ಕೊಟ್ಬಿಟ್ರೆ ಅಲ್ಲಿ ಗಲಾಟೆನೇ ಇಲ್ವಲ್ಲ. ಇವರೇನಾದರೂ ಉಲ್ಟಾ ಮಾತನಾಡಿದ್ರೆ ಅದು ಅವ್ರು ಶುರು ಮಾಡ್ತಾರೆ. ಇವರು ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಪ್ಪ, ಸಿದ್ದರಾಮಯ್ಯನವರು ಬೇಕು, ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಲೋಕಸಭೆ ತನಕ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ಬೇಕು, ಅವ್ರು ನಮ್ಮ ಲೀಡ್ರು, ನೋ ಡೌಟ್ ಇನ್ ಇಟ್ ಅಂತ ಸಾರಾಟ್ ಸಗಟಾಗಿ ಒಪ್ಪಿಕೊಳ್ಳುವ ಮೂಲಕ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಕೆಲವು ನಾಯಕರುಗಳಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ಸಿದ್ದರಾಮಯ್ಯನವ್ರ ಹೆಸರು ತಗೊಳ್ಳಿಲ್ಲ ಅಂದರೆ, ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಕೆಲವ್ರಿಗೆ ಆಗಲ್ಲ. ಯಾಕೆ? ಇಡೀ ಜಗತ್ತಿಗೆ ಗೊತ್ತು ಅವ್ರು ನಮ್ಮ ಲೀಡ್ರು, ಅನ್ಕ್ವೆಶ್ಚನಬಲ್ ಲೀಡರ್ ಅಂತ ಒಪ್ಕೊಂಡಿದ್ದಾರಲ್ಲ, ಪ್ರಶ್ನಾತೀತ ನಾಯಕರು ಅಂತ. ಸೊ ಇನ್ನೇನು ಅಲ್ಲಿಗೆ. ಹಾಗಾಗಿ ತೆರೆ ಎಳೆಯುವ ಕೆಲಸ. ಕೆಲವರು ಸಿದ್ದರಾಮಯ್ಯನವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ತಮ್ಮ ಹೆಸರನ್ನು ಚಾಲ್ತಿಯಲ್ಲಿ ಇಡೋದಕ್ಕೆ ಸಿದ್ದರಾಮಯ್ಯನವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ವಿರೋಧಿ ಬಣದವರು ಕೊಟ್ಟಿರೋ ಟಾಂಗ್ ಇದು. ಸತೀಶ್ ಜಾರಕಿಹೊಳಿ, ರಾಜಣ್ಣ ಮಾತಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಯಾಕೆ ಮಾತಾಡ್ತೀರಾ ಅವ್ರ ಬಗ್ಗೆ? ಸಿದ್ದರಾಮಯ್ಯ ಲೀಡರ್ ಅಂತ ಯಾರಿಲ್ಲ ಅಂದಿದ್ದು? ಹೌದು, ಒಪ್ಕೊಂಡಿದ್ದೀವಿ ನಾವು. 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮಾಧ್ಯಮದವರಿಗೆ ಆಹಾರವಾಗುವ ಕೆಲಸ ಆಗಬಾರ್ದು. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಯಾವತ್ತೂ ಆ ಥರ ನೆಗೆಟಿವ್ ಆಗಿ ಮಾತಾಡಿಲ್ಲ, ಯಾವತ್ತೂ ಮಾತಾಡಿಲ್ಲ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ, ಅವ್ರ ಕೆಲಸದ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ. ಎಲೆಕ್ಷನ್ ಗೆಲ್ಲೋದಕ್ಕೆ ಅವ್ರು ಬೇಕು ಸಿದ್ದರಾಮಯ್ಯನವರು, ಹೌದು, ಇಲ್ಲ ಅಂದಿದ್ದು ಯಾರು ಅಂತ.